ಕಾರ್ಬನ್ ನ್ಯೂಟ್ರಲ್ ಬೇಬಿ ಅನ್ನೋದು ಬಹುಶಃ ನಮ್ಮಲ್ಲಿ ಅನೇಕರಿಗೆ ಗೊತ್ತೇ ಇಲ್ಲದಿರಬಹುದು. ಯಾಕಂದ್ರೆ ಅದು ಸಾಕಷ್ಟು ವಿಶಿಷ್ಟ ಮತ್ತು ಅಪೂರ್ವವಾದದ್ದಾಗಿದೆ. ಕಾರ್ಬನ್ ನ್ಯೂಟ್ರಲ್ ಬೇಬಿ ಅಂದ್ರೆ ಏನು? ಜಗತ್ತಿನ ಮೊದಲ ಕಾರ್ಬನ್ ನ್ಯೂಟ್ರಲ್ ಮಗು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮಗು ಯಾರು ಅನ್ನೋ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಪರಿಸರ ಬಿಕ್ಕಟ್ಟಿನ ಗಂಭೀರತೆ ಹೆಚ್ಚುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ತಮಿಳುನಾಡಿನ 2 ವರ್ಷದ ಬಾಲಕಿ ಆದವಿ ಈ ವಿಶಿಷ್ಟ ಮನ್ನಣೆಗೆ ಪಾತ್ರಳಾಗಿದ್ದಾಳೆ. ಆಕೆ ವಿಶ್ವದ ಮೊದಲ ಕಾರ್ಬನ್ ನ್ಯೂಟ್ರಲ್ ಮಗುವಾಗಿದ್ದಾಳೆ ಮತ್ತು ಈ ಸಾಧನೆಯನ್ನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಿಸಲಾಗಿದೆ. ಆದವಿ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯವಳು. ಈಕೆಯ ತಂದೆ ದಿನೇಶ್ ಎಸ್ಪಿ ಅವರು ಪರಿಸರ ಸಂರಕ್ಷಣೆಗಾಗಿ ಸೀರಕು ಎಂಬ NGO ಸ್ಥಾಪಿಸಿದ್ದಾರೆ. ಅಲ್ಲಿಂದ ಇವರ ಯಶೋಗಾಥೆ ಆರಂಭವಾಗುತ್ತದೆ. 2023 ಮಾರ್ಚ್ 3ರಂದು ಜನಿಸಿದ ಅವರ ಮಗಳು ಆದವಿ ಕೇವಲ 11 ತಿಂಗಳು ಮತ್ತು 16 ದಿನಗಳ ವಯಸ್ಸಿನಲ್ಲಿ ಕಾರ್ಬನ್ ನ್ಯೂಟ್ರಲ್ ಅರ್ಥಾತ್ ಇಂಗಾಲ ತಟಸ್ಥ ಮಗು ಎನಿಸಿಕೊಂಡಳು. ಆಕೆ ತನ್ನ ಜೀವನದುದ್ದಕ್ಕೂ ಶೂನ್ಯ ನಿವ್ವಳ ಇಂಗಾಲದ ಹೊರಸೂಸುವಿಕೆಯನ್ನು ಉತ್ಪಾದಿಸುವ ನಿರೀಕ್ಷೆ ಇರುವುದರಿಂದ ಆಕೆಗೆ ಈ ಪಟ್ಟ ದೊರೆತಿದೆ. ಈ ಸಾಧನೆಗೆ ಆಕೆಯ ಪೋಷಕರೇ ಕಾರಣ. ಅವರು ತಮಿಳುನಾಡಿನಲ್ಲಿ ತಮ್ಮ ಮನೆಯ ಸುತ್ತಲೂ 6,000 ಹಣ್ಣಿನ ಮರಗಳನ್ನು ನೆಟ್ಟಿದ್ದಾರೆ. ಈ ಮರಗಳು ಆದವಿಯ ಜೊತೆಗೆ ಬೆಳೆಯುತ್ತಿದ್ದಂತೆ ಆದವಿಯ ಎಲ್ಲ ಇಂಗಾಲದ ಹೊರಸೂಸುವಿಕೆಯನ್ನು ಹೇರಿಕೊಳ್ತವೆ. ಮೂಲತಃ ಒಬ್ಬ ಭಾರತೀಯ 1 ವರ್ಷಕ್ಕೆ 2 ಟನ್ಗಳಷ್ಟು ಇಂಗಾಲವನ್ನು ಹೊರಸೂಸುತ್ತಾನೆ ಅಂತ ಅಂದಾಜಿಸಲಾಗಿದೆ. ಆದರೆ ಆದವಿಯು ತನ್ನ ಜೀವನ ಪರ್ಯಂತ ಹೊರಸೂಸುವ ಇಂಗಾಲವೆಲ್ಲವೂ ತಟಸ್ಥವಾಗಲಿದೆ. ಆದವಿಯ ಪೋಷಕರಾದ ದಿನೇಶ್ ಮತ್ತು ಜನಗನಂದಿನಿ ತಮಿಳುನಾಡಿನಾದ್ಯಂತ ರೈತರ ಸಹಕಾರದೊಂದಿಗೆ ಆಕೆಯ ಜನನಕ್ಕೂ ಮುಂಚೆಯೇ ಈ ಕಾರ್ಯಾಚರಣೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದರು. ತಮ್ಮ ಮಗಳಿಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸುವುದು ಅವರ ಗುರಿಯಾಗಿತ್ತು. ಅವರ ಈ ಗಮನಾರ್ಹ ಸಾಧನೆಯು ಆದವಿಗೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನೀಡಿದ ವಿಶ್ವದ ಮೊದಲ ಇಂಗಾಲ ತಟಸ್ಥ ಮಗು ಎಂಬ ಬಿರುದನ್ನು ಗಳಿಸಿಕೊಟ್ಟಿತು. 2024 ಮಾರ್ಚ್ನಲ್ಲಿ ತಮಿಳುನಾಡು ಸರ್ಕಾರವು ಆಕೆಯನ್ನು ಹಸಿರು ಮಿಷನ್ನ ಮಕ್ಕಳ ರಾಯಭಾರಿಯಾಗಿ ಘೋಷಿಸಿತು. ಇಂಗಾಲದ ತಟಸ್ಥತೆ ಅಂದರೆ ಏನು? ಇಂಗಾಲದ ತಟಸ್ಥತೆ ಅಥವಾ ಕಾರ್ಬನ್ ನ್ಯೂಟ್ರಾಲಿಟಿ ಎಂದರೆ ವಾತಾವರಣಕ್ಕೆ ಬಿಡುಗಡೆಯಾಗುವ ಇಂಗಾಲದ ಹೊರಸೂಸುವಿಕೆ ಮತ್ತು ವಾತಾವರಣದಿಂದ ತೆಗೆದುಹಾಕಲಾದ ಇಂಗಾಲದ ಪ್ರಮಾಣದ ನಡುವಿನ ಸಮತೋಲನವನ್ನು ಸಾಧಿಸುವುದು. ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದು ಇಂಗಾಲದ ಸೀಕ್ವೆಸ್ಟ್ರೇಷನ್ ಎಂಬ ಪ್ರಕ್ರಿಯೆಯ ಮೂಲಕ ಅದನ್ನು ಸಂಗ್ರಹಿಸುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ದಿನೇಶ್ ಅವರ ಯಶೋಗಾಥೆ. IIT ಮದ್ರಾಸ್ನಿಂದ ಹೊರಬಂದ ನಂತರ ಆದವಿಯ ತಂದೆ ದಿನೇಶ್ ಅವರು ಅವರ ಪತ್ನಿ ಜನಗನಂದಿನಿ ಅವರೊಂದಿಗೆ ಇಂಗಾಲ ತಟಸ್ಥ ಭಾರತವನ್ನು ರಚಿಸುವ ಏಕೈಕ ಗುರಿಯೊಂದಿಗೆ ಸೀರಕು ಎಂಬ NGOವನ್ನು ಸ್ಥಾಪಿಸಿದರು. ಈ NGOದ ದೈನಂದಿನ ಚಟುವಟಿಕೆಗಳಲ್ಲಿ ಮರಗಳನ್ನು ನೆಡುವ ಮೂಲಕ ತಮ್ಮ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಅಂದರೆ ಕಾರ್ಬನ್ ಫುಟ್ ಪ್ರಿಂಟ್ಗಳನ್ನು ಕಡಿಮೆ ಮಾಡುವ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಸೇರಿದೆ. ಕೇವಲ 2 ವರ್ಷಗಳಲ್ಲಿ ಅವರು 4 ಲಕ್ಷ ಮರಗಳನ್ನು ನೆಟ್ಟು ಕಾಡುಗಳನ್ನು ಪುನರುತ್ಪಾದಿಸಲು ಇತರರಿಗೆ ಸ್ಫೂರ್ತಿ ನೀಡಿದ್ದಾರೆ. ವೈಯಕ್ತಿಕ ಕೊಡುಗೆಯು ಎಷ್ಟೇ ಚಿಕ್ಕದಾಗಿದ್ದರೂ ದೊಡ್ಡ ಪ್ರಮಾಣದ ಪರಿಸರ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಅವರ ಯಶೋಗಾಥೆಯು ಪ್ರತಿಬಿಂಬಿಸುತ್ತದೆ. ಅರಣ್ಯೀಕರಣ ಮತ್ತು ಸಾಮೂಹಿಕ ಪ್ರಯತ್ನವನ್ನು ಉತ್ತೇಜಿಸುವ ಮೂಲಕ ಆದವಿ ಮತ್ತು ಭೂಮಿಗೆ ಸುಂದರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಅವರ ಅವಿಶ್ರಾಂತ ಪ್ರಯತ್ನವು ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ. ಹವಾಮಾನ ಬಿಕ್ಕಟ್ಟನ್ನು ಎದುರಿಸಬೇಕೆಂದರೆ ಹೀಗೆ ಒಂದೊಂದಾಗಿ ಧೈರ್ಯಶಾಲಿ ಹೆಜ್ಜೆ ಇಡುವುದು ನಮ್ಮ ಮೇಲೆ ಅವಲಂಬಿತವಾಗಿದೆ ಎಂದು ಇದು ತೋರಿಸುತ್ತದೆ.